ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಭಾವೈಕ್ಯತ ಪೀಠದ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ತಮಗೆಲ್ಲ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇವೆ. ನಾವು ದ್ವೇಷ ಬಿಡು ಅಂತ ನಾ ಅಂತೇನೆ. ನೀವೆಲ್ಲರೂ ಏನು ಅನ್ನಬೇಕು ಅಂತಂದರೆ ಪ್ರೀತಿ ಮಾಡು ಅಂತ ನೀವು ಅನ್ನಬೇಕು. ಅಂತಿರಲ್ಲ ದ್ವೇಷ ಬಿಡು. ಇಲ್ಲಿ ಒಬ್ಬೊಬ್ಬರು ಎಷ್ಟು ಜೋರು ಧ್ವನಿ ಮಾಡಿ ಮಾತಾಡ್ತಾರೆ ನೋಡಿರಿ. ಇಲ್ಲ, ಬಹಳ ಜೋರ್ಸೆ ಆ ಪ್ರೀತಿ ಮಾಡು ಅನ್ನುವಂಥ ಶಬ್ದ ವೇದಿಕೆ ಮೇಲೆ ಬರಬೇಕು. ದ್ವೇಷ ಬಿಡು, ದ್ವೇಷ ಬಿಡು. ಇಂಗ್ಲಿಷ್ನಲ್ಲಿ ಇದಕ್ಕೆ ಹೇಟ್ ನನ್ ಲವ್ ಆಲ್ ಅಂತಾರೆ. ಶಿರಹಟ್ಟಿ ಜಗದ್ಗುರು ಫಕೀರೇಶ್ವರರ ಸಂದೇಶವೇ ದ್ವೇಷ ಬಿಡು, ಪ್ರೀತಿ ಮಾಡು ಅಂತ. ಈ ಸಂದೇಶವನ್ನು 500 ವರ್ಷಗಳ ಆಚೆಗೆ ಈ ರಾಜ್ಯದೊಳಗೆ ಬಿತ್ತಿರತಕ್ಕಂತಹ ಒಬ್ಬ ಸೂಫಿ ಸಂತರು ಅಂತಂದರೆ ಅದು ಜಗದ್ಗುರು ಫಕೀರೇಶ್ವರರು. ಇಂತಹ ಒಂದು ಮಠದಿಂದ ನಾವು ಈ ವೇದಿಕೆಗೆ ಬಂದಿದ್ದೇವೆ. ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪೂಜ್ಯರಿಗೂ, ಗೌರವಾನ್ವಿತ ಸಚಿವರುಗಳಿಗೂ, ಶಾಸಕರುಗಳಿಗೂ, ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಮೇಲ್ಮನೆ ಸದಸ್ಯರಾದ ಸಲೀಂ ಅಹ್ಮದ್ ಅವರ ಎಲ್ಲ ಬಳಗಕ್ಕೂ, ತಮಗೂ, ವರದಿಗಾರರಿಗೂ ಶರಣು ಶರಣಾರ್ಥಿಗಳು. ಈ ವೇದಿಕೆಯನ್ನು ನೋಡಿಬಿಟ್ರೆ ಬಹಳಷ್ಟು ಆಶ್ಚರ್ಯ ಎನಿಸ್ತದೆ. ನಾವು ಬಹಳ ಥರದ ವೇದಿಕೆಯನ್ನು ನೋಡಿದ ಸ್ವಾಮಿಗಳು, ಆದರೆ ಈ ರೀತಿ ವೇದಿಕೆಯನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಾರೋ, ಯಾವ ಲೆವೆಲ್ಲಿನ ಮಂದಿದಾರೋ ನನಗಂತೂ ಗೊತ್ತಿಲ್ಲ. ಈ ಮ್ಯಾಲಿನವ್ರನ್ನ ಕೈ ಬಿಟ್ಟು ಬಿಡೋಣ, ತಳಗೆ ಕುಂತಿರಲ್ಲ ನೀವು ಯಾರ್ಯಾರು ಎಷ್ಟು ದೊಡ್ಡವರದಿರಿ ಅದನ್ನು ಕೂಡ ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲೊಬ್ಬರು ಕುಂತಾರ ನಮ್ಮ ಎದುರಿಗೆ ಅಣ್ಣಿಗೇರಿ ನಡಕಟ್ಟಿನ ಕೂರಿಗೆಯನ್ನು ತಯಾರು ಮಾಡ್ತಕ್ಕಂಥವ್ರು 1 ನಿಮಿಷ ಎದ್ದು ನಿಂದಿರಬೇಕು. ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಸಹಿತ ತಳಗು ಕುಂತಿದ್ದನ್ನು ನೋಡಿಕೊಂಡ್ರೆ ತಳಗೂ ಕೂಡ ಬಹಳ ದೊಡ್ಡವರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂತಹ ಎಲ್ಲ ಮಹಾಜನಗಳೇ, ಸೂಫಿ ಸಮಾವೇಶ ಕೈಸೆ ಕರ್ನ ಅನ್ನುವಂಥದ್ದಕ್ಕೆ ಸಲೀಂ ಅಹ್ಮದ್ ಜಿ ಸೆ ಪೂಛೋ ಅಂತ ಒಂದು ಮಾತನ್ನ ಹೇಳಬೇಕು ಅಷ್ಟೇ. ನಾವು ಸೂಫಿ ಸಮಾವೇಶ ಮೇ ಕೈಸೆ ಬೈಟ್ನಾ ಅನ್ನುವಂಥದ್ದನ್ನು ಯಾರಿಂದ ಕೇಳಬೇಕು ಅಂತಂದ್ರೆ ಆಪ್ಸೆ ಪೂಚೋ ಅಂತೇಳಿ ಹೇಳುವಷ್ಟರ ಮೆಟ್ಟಿಗೆ ನೀವು ಬಹಳಷ್ಟು ನೀಟಾಗಿ ಕೂತ್ಕೊಂಡಿದ್ದೀರಿ. ಕ್ರಿಕೆಟ್ ತಾರೆಗಳು ಕೂಡ ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಎಲ್ಲರ ಮಾತುಗಳು ಮುಗಿಯುವವರೆಗೆ ತಾವು ಶಾಂತವಾಗಿ ಕೂತ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಈ ವೇದಿಕೆಯಲ್ಲಿ ಕೊಡುವುದ್ರ ಜೊತೆಗೆ, ಮೊದಲನೆಯದಾಗಿ ನಾವೆಲ್ಲರೂ ಯಾರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿದೆ ಅಂತಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರತಕ್ಕಂತಹ ಎಲ್ಲ ಯೋಧರಿಗೆ ಒಂದು ಶಾಂತಿಯ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ 2 ಮಾತುಗಳನ್ನು ಆರಂಭ ಮಾಡಬೇಕಾಗಿದೆ. ಅತ್ಯಂತ ಗೌರವದಿಂದ ತಾವು ಕಲಬುರಗಿಯ ಬಂದೇ ನವಾಜ್ ದರ್ಗಾದ ಮಾಲೀಕರನ್ನು ಈ ವೇದಿಕೆಗೆ ಕರ್ಕೊಂಡು ಬಂದ್ರಿ. ನಮಗೆ ಬಹಳ ಸಂತೋಷ ಅನ್ನಿಸ್ತು. ನಡಕಟ್ಟಿನವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ರಾಷ್ಟ್ರಪತಿ ಭವನದಲ್ಲಿ ಹೋಗಿ ಪ್ರಶಸ್ತಿಯನ್ನು ತಂದಿರತಕ್ಕಂಥವ್ರವರು. ಅವರನ್ನು ಬಹಳ ಪ್ರೇಮದಿಂದ ಬರಮಾಡಿಕೊಂಡ್ರಿ. ನಿನ್ನಿನ ದಿವಸ ಆತ್ಮೀಯರಾದ ಸಲೀಂ ಅಹ್ಮದ್ ಅವರು ಅವರನ್ನು ನಮ್ಮ ಶಿರಹಟ್ಟಿ ಮಠಕ್ಕೆ ಕರ್ಕೊಂಡು ಹೋಗಿ ನಮ್ಮ ಹಿರಿಯ ಜಗದ್ಗುರುಗಳವರಿಗೆ ಭೇಟಿಯನ್ನು ಮಾಡಿಸಿ ಕರ್ಕೊಂಡು ಬಂದರು. ನಮಗದು ಬಹಳ ಸಂತೋಷವನ್ನು ಉಂಟು ಮಾಡಿದೆ.
ಸೂಫಿ ಸಂತರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗೋದಾದ್ರೆ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸೂಫಿ ಸಂತರು ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ, ಬಸವಾದಿ ಶರಣರು ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿ ಯಾವುದೇ ನದಿಗಳು ನೀರಿನಿಂದ ಹರಿತಿದ್ದಿಲ್ಲ, ರಕ್ತದಿಂದ ಹರಿತಿದ್ವು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಬಹಳ ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಲಸಗಾರರು ಯಾರು, ಭಾವೈಕ್ಯತೆಯನ್ನು ಸಾರಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಸವಾದಿ ಶರಣರು ಮತ್ತು ಸೂಫಿ ಸಂತರು ಅಂತಕ್ಕಂತಹ ಮಾತನ್ನು ಹೇಳಬೇಕಾಗತ್ತೆ. ಸೂಫಿ ಸಂತರ ಬಗ್ಗೆ ಒಂದು ಮಾತನ್ನು ಹೇಳೋದಾದ್ರೆ, ಇವರು ಯಾವಾಗ ಈ ದೇಶಕ್ಕೆ ಬಂದರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಂದರು. ಯಾವಾಗ ಇಡೀ ದೇಶದ ತುಂಬ ತಮ್ಮ ಕಾರ್ಯವನ್ನು ಪ್ರಸಾರ ಮಾಡಿದರು ಅಂತಂದ್ರೆ 13ನೇ ಶತಮಾನದಲ್ಲಿ ಮಾಡಿದರು. ಬಸವಣ್ಣನವರ ಕಾಲಕ್ಕೆ ಒಬ್ಬ ಸೂಫಿ ಸಂತರು ಅಫಘಾನಿಸ್ತಾನದಿಂದ ಬರ್ತಾರೆ ಬಸವ ಕಲ್ಯಾಣಕ್ಕೆ. ಅವರ ಹೆಸರು ಮರುಳು ಶಂಕರ ದೇವರು ಅಂತ. ಬಹುಶಃ ತಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಬಸವಣ್ಣನವರ ಕಾಲಕ್ಕೆ ಮರುಳು ಶಂಕರ ದೇವರು ಅಂತೇಳಿ ಒಂದು ಹೆಸರನ್ನು ಪಡ್ಕೊಂಡು ಯಾವ ಶರಣರಿಗೂ ಕಾಣಲಾರದ ಹಾಗೆಯೇ 12 ವರ್ಷ ಬಸವ ಕಲ್ಯಾಣದಲ್ಲಿ ಇದ್ರು ಅಂತಕ್ಕಂಥದ್ದು ಇತಿಹಾಸ ಅನ್ನೋದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. ಅದಾದ ನಂತರದಲ್ಲಿ ಹೇಳೋದಾದ್ರೆ, ಕಲಬುರಗಿ ಒಳಗೆ ಬಂದೇ ನವಾಜರು ಬಹಳ ದೊಡ್ಡ ಲೀಲಾಮೂರ್ತಿಗಳು, ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥವ್ರು. ಅವರು ಎಷ್ಟರ ಮಟ್ಟಿಗೆ ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿದ್ರು ಅಂದರೆ, ಹುಲಿಯನ್ನು ಹತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ರು ಅಂತ. ಹುಲಿ ಹತ್ತುದೇ ಬಹಳ ದೊಡ್ಡ ಕೆಲಸ, ಅದರೊಳಗೆ ಮತ್ತೆ ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ರು ಅಂತ ಅನ್ನೋದಾದರೆ ಈ ಸೂಫಿಗಳು ಎಷ್ಟು ಪ್ರಭಾವಿಗಳಾಗಿದ್ರು ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕು. ಆ ಒಂದು ಹುಲಿಯನ್ನು ಹತ್ತಿ ಆಕಾಶ ಮಾರ್ಗದಲ್ಲಿ ಹೋಗಿರ್ತಕ್ಕಂತಹ ಆ ಕಲಬುರಗಿಯ ಬಂದೇ ನವಾಜರ ವಂಶಸ್ಥರು ಇವತ್ತಿನ ದಿವಸ ವೇದಿಕೆ ಮೇಲೆ ಬಂದು ಕುಂತಿದ್ದಾರೆ. ತಾವೆಲ್ಲ ಗಮನಿಸಬೇಕು. ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಸಾವಳಗಿಯ ಶಿವಲಿಂಗೇಶ್ವರ ಮಠಕ್ಕೆ ಹೋಗ್ತಾರೆ. ಸಾವಳಗಿ ಶಿವಲಿಂಗೇಶ್ವರ ಮಠ ಲಿಂಗಾಯತ ಮಠ. ಇಸ್ಲಾಂ ಧರ್ಮದ ಒಬ್ಬ ಸೂಫಿಗಳು ಹುಲಿಯನ್ನು ಹತ್ತಿಕೊಂಡು ಸಾವಳಗಿಗೆ ಹೋದರೆ ಆ ಸಾವಳಗಿ ಶಿವಲಿಂಗೇಶ್ವರರು ಕೂಡ ಎಷ್ಟು ದೊಡ್ಡವರಾಗಿದ್ರು ಅಂತಂದ್ರೆ, ಒಂದು ಕಟ್ಟೆ ಮೇಲೆ 4 ಜನರನ್ನ ಕರ್ಕೊಂಡು ಮಾತಾಡ್ಕೋತ ಕುಂತಿದ್ರು. ಆ ಸಂದರ್ಭದೊಳಗೆ ಆ ಬಂದೇ ನವಾಜರು ಆಕಾಶ ಮಾರ್ಗವಾಗಿ ಹುಲಿ ಹತ್ತಿಕೊಂಡು ಬರೋದನ್ನು ನೋಡಿರ್ತಕ್ಕಂತಹ ಶಿವಲಿಂಗೇಶ್ವರರು ಏನು ಮಾಡ್ತಾರಂದ್ರೆ, ಆ ಕಟ್ಟಿಗೆ ದುಬ್ಬ ಚಪ್ಪರಿಸ್ತಾರಂತೆ. ದೊಡ್ಡವರು ಬರ್ತಿರ್ಬೇಕಾದ್ರೆ ಈ ರೀತಿ ನಾವು ಕುಂದ್ರೋದು ಸರಿಯಲ್ಲ, ನೀನು ಎದ್ದು ಬಿಡು ಅಂತೇಳಿ ಅಂದಾಗ ಕುಂತಿರ್ತಕ್ಕಂಥ ಕಟ್ಟಿನೇ ಮ್ಯಾಲೆ ಎದ್ದು ಹೋಗಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಮಠಕ್ಕೆ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಘಟನೆ. ಅಂದರೆ ಒಬ್ಬ ಮುಸ್ಲಿಂ ಧರ್ಮದ ಸೂಫಿಗಳು ಬರ್ತಿರ್ಬೇಕಾದ್ರೆ ಲಿಂಗಾಯತ ಧರ್ಮದ ಸ್ವಾಮಿಗಳು ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಅದಾದ ನಂತರದಲ್ಲಿ ಬಿಜಾಪುರದೊಳಗೆ ಒಂದಿಬ್ಬರು ದಂಪತಿಗಳು ಹೋಗ್ತಾರೆ. ಯಾರ ಹತ್ರ? ಬಿಜಾಪುರ ದರ್ಗಾದ ಬಗ್ಗೆ ತಮಗೆ ಗೊತ್ತಿರಬಹುದು, ಖಾಜಾ ಅಮೀನುದ್ದೀನ್ ದರ್ಗಾ ಅಂತ ಹೇಳಿ. ಅಲ್ಲಿ ಹೋಗಿ ನಮಗೆ ಮಕ್ಕಳಿಲ್ಲ ಅಂಥೇಳಿ ಲಿಂಗಾಯತ ದಂಪತಿಗಳು ಕೇಳಿಕೊಂಡ್ರೆ ಅವರಂತಾರ, ನಿಂದೊಂದು ಮಗುವನ್ನು ನಮ್ಮ ದರ್ಗಾಕ್ಕೆ ಕೊಡೋದಾದ್ರೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಮಾತು ಕೊಟ್ಟ ಮೇಲೆ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆವಾಗ ಆ ಮಗು ಹುಟ್ಟುತ್ತೆ. ಆ ಮಗುವಿಗೆ ಚನ್ನವೀರ ಸ್ವಾಮಿ ಅಂತ ಹೆಸರಿಡ್ತಾರೆ. ಆ ಚನ್ನವೀರ ಸ್ವಾಮಿ ಎಲ್ಲಿ ಬೆಳಿತೈತಿ ಅಂತಂದ್ರೆ ಆ ವಿಜಯಪುರದ ಖಾಜಾ ಅಮೀನುದ್ದೀನ್ರ ಹತ್ರ ಆ ಮಗು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತದೆ. ಮಗು ಹುಟ್ಟಿದ ಮೇಲೆ ತಂದು ದರ್ಗಾದಾಗ ಬಿಟ್ಟು ಹೋಗ್ಬಿಟ್ರು. ತಮಗೆಲ್ಲ ಗೊತ್ತಿರಲಿ, ಆ ಸಂದರ್ಭದಲ್ಲಿ ಲಿಂಗಾಯತರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದ್ರೆ, ನಮ್ದೊಂದು ಮಗು ದರ್ಗಾದಲ್ಲಿ ಬೆಳೀತಾ ಇದೆ, ಅದನ್ನ ಏನಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತಂದ್ರೆ ಆ ಮಗುವನ್ನು ಕರೀಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಆ ದರ್ಗಾದಲ್ಲಿ ಮಗು ಏನು ಮಾಡಕತ್ತಿತ್ತು ಅಂದ್ರೆ ಲಿಂಗ ಪೂಜೆಯನ್ನು ಮಾಡ್ಕೊಂತ ಕುಂತಿತ್ತು ಅಂತ. ಲಿಂಗ ಪೂಜೆಯನ್ನು ಮಾಡ್ತಾ ಕುಂತಿರ್ತಕ್ಕಂತಹ ಮಗುವನ್ನು ನೋಡಿ ಲಿಂಗಾಯತರೆಲ್ಲರೂ ಮನೆಗೆ ಹೋಗಿಬಿಟ್ರು. ನಮ್ಮ ಮಗು ಎಲ್ಲಿದ್ರೆ ಏನು ಲಿಂಗ ಪೂಜೆ ಮಾಡಕತ್ತೈತಿ ಅಂತ. ಖಾಜಾ ಅಮೀನುದ್ದೀನ್ರು ಎಷ್ಟರ ಮೆಟ್ಟಿಗೆ ಧರ್ಮ ಸೌಹಾರ್ದತೆಯನ್ನು ಉಳ್ಳವರಾಗಿದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ದರ್ಗಾದಲ್ಲಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಸುದ್ದಿಯನ್ನು ಕೇಳಿರ್ತಕ್ಕಂಥ ಮುಸ್ಲಿಂ ಸಮಾಜದವರೆಲ್ಲ ಬಂದು ಆ ಫಕೀರೇಶ್ವರರನ್ನು ದರ್ಗಾದಿಂದ ಹೊರಗೆ ಹಾಕಬೇಕು ಅಂತೇಳಿ ಬಂದಂಥ ಸಂದರ್ಭದೊಳಗೆ
ಇವರೆಲ್ಲರೂ ಬಂದಾಗ ಅವ್ರು ಎಲ್ಲಿ ನಮಾಜ್ ಮಾಡ್ತಾ ಇದ್ರು ಅಂದ್ರೆ ನೀರ್ ಮೇಲೆ ನಿಂತುಕೊಂಡು ನಮಾಜ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇತಿಹಾಸ ಪುಣ್ಯಾತ್ಮರೇ. ನೀರ್ ಮೇಲೆ ಒಬ್ಬ ಲಿಂಗಾಯತರ ಹುಡುಗ ನಿಂತು ನಮಾಜ್ ಮಾಡ್ತಕ್ಕಂಥದ್ದು ಇಡೀ ದೇಶದೊಳಗೆ ಯಾರಾದರೂ ಮಾಡಿದ್ರೆ ಅದು ಸಿರಹಟ್ಟಿ ಫಕೀರೇಶ್ವರರು ಮಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಒಬ್ಬ ಸೂಫಿ ಏನು ಮಾಡಿದ ಅಂತಂದ್ರೆ ಎಲ್ಲ ಧರ್ಮಗಳ ಕೊಂಡಿಯಾಗುವಂತಹ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ನೋಡಿ, ಮುಸ್ಲಿಮರು ಹಿಂದೂ ಧರ್ಮದಲ್ಲಿ ಬರ್ತಾರೆ, ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದಲ್ಲಿ ಬರ್ತಾರೆ. ಶಿಶುನಾಳದ ಶರೀಫರು ಕರ್ನಾಟಕದ ಅಗ್ರಗಣ್ಯ ಸೂಫಿಗಳು ಅಂತಕ್ಕಂಥದ್ದನ್ನು ಅಂತರ್ಜಾಲದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಶುನಾಳದ ಶರೀಫರು ಯಾರ ಕೈಯಾಗ ತಯಾರಾದರು ಅಂತಂದ್ರೆ ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ರ ಹತ್ರ ತಯಾರಾಗ್ತಾರೆ ಅಂತಕ್ಕಂಥದ್ದು. ಶಿಗ್ಗಾಂವ್ ತಾಲೂಕಿನೊಳಗೆ ಹುಲಗೂರು ತಮಗೆಲ್ಲ ಗೊತ್ತಿರಬಹುದು. ಆ ಹುಲಗೂರಿನಲ್ಲಿ ಒಂದು ಹೆಸರಿನ ದೇವಸ್ಥಾನ ಇದೆ. ಅದು ಯಾವುದು ಅಂತಂದ್ರೆ ಖಾದರ್ ಲಿಂಗ ಅಂತ ಹೇಳಿ. ತಾವೆಲ್ಲ ಗಮನಿಸಬೇಕು, ಖಾದರ್ನಿಗೂ ಮತ್ತು ಲಿಂಗಕ್ಕೂ ಏನು ಸಂಬಂಧ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ರಿ. ಅಲ್ಲಿ ಖಾದರ್ ಲಿಂಗ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವೇದಿಕೆಯಲ್ಲಿ ಇನ್ನೊಬ್ಬರನ್ನು ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ಇದೇ ಹುಬ್ಬಳ್ಳಿ ಒಳಗೆ ಡಾಕ್ಟರ್ ಮೂಜಗಮ್ ಅಂತ ಹೇಳಿ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳು ಇದ್ರು. ಡಾಕ್ಟರ್ ಮೂಜಗಮ್ ಅವರು ಇಲ್ಲಿ ಬಹಳ ಜನ ಹುಬ್ಬಳ್ಳಿ ಮುಸ್ಲಿಂ ಸಮಾಜದ ಹಿರಿಯರಿಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇವೆ. ನಾನು ಕೂಡ ಹುಬ್ಬಳ್ಳಿ 3000 ಮಠದಲ್ಲಿ ಓದಿರ್ತಕ್ಕಂಥಾತ. ಆ ಸಂದರ್ಭದಲ್ಲಿ ವರ್ಷಕ್ಕೆ 1 ಸಾರಿ ಇಡೀ ಹುಬ್ಬಳ್ಳಿ ಮುಸ್ಲಿಮರನ್ನ ಕರೆದು 3000 ಮಠದಾಗ ಊಟಕ್ಕೆ ಹಾಕಿ ನಾವೆಲ್ಲರೂ ಒಂದು ಅಂತ ಘೋಷಣೆ ಮಾಡಿರ್ತಕ್ಕಂಥ ಜಗದ್ಗುರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಮೂಜಗಮ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು.